ಇವತ್ತು T20 ವಿಶ್ವಕಪ್ನ ಫೈನಲ್ ಪಂದ್ಯ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಿಶ್ ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಎಲ್ಲ ಭಾರತೀಯರ ಪರವಾಗಿ ನಾನು ನಮ್ಮ ಟೀಮ್ ಇಂಡಿಯಾಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಅರ್ಪಿಸ್ತೀನಿ ಸರ್. 2014 ಅದಾದಮೇಲೆ ಮತ್ತೆ 2024ರಲ್ಲಿ ನಾವು ಫೈನಲ್ಸಿಗೆ ಬಂದಿರೋದು. ನಿನ್ನೆ ನಡೆದಂಥ ಮ್ಯಾಚ್ ನೋಡಿದ್ರೆ ನಮ್ಮವರಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ ಅನ್ನೋದು ನನಗೆ ಬಹುಶಃ ಅನಿಸ್ತಾ ಇದೆ ಸರ್. ಎಲ್ಲ ಈ ನಮ್ಮ ಟೀಮ್ ಇಂಡಿಯಾ ಏನಿದೆ, ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಅವರ ನಾಯಕತ್ವದೊಂದಿಗೆ ಎಲ್ಲ ಆಟಗಾರರು ತುಂಬ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ ಸರ್. ಯಾಕಂದರೆ ನಾವು ಕಳೆದ ಎಲ್ಲ ಮ್ಯಾಚ್ಗಳನ್ನ ನೋಡ್ತಾ ಇದ್ದೀವಿ. ಎಲ್ಲ ಸರಣಿಯಲ್ಲವರು ಒಂದಲ್ಲ ಒಂದು ರೀತಿಯಲ್ಲಿ ಗೆತ್ತಾನೆ ಬಂದಿದ್ದಾರೆ. ಬೌಲರ್ಸ್ ಆಗಿರ್ಬೋದು, ಬ್ಯಾಟರ್ಸ್ ಆಗಿರ್ಬೋದು, ಎಲ್ಲರೂ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿದ್ದಾರೆ ಸರ್. ಸೊ ಬುಮ್ರಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಕೋಚ್ ಆಗಿರ್ಬೋದು. ಸೊ ಎಲ್ಲರೂ ಟೀಮ್ ವರ್ಕಾಗಿ ವರ್ಕ್ ಮಾಡಿದ್ದಾರೆ. ಸೊ ಅವ್ರ ಟೀಮ್ ವರ್ಕ್ಗೆ ಈ ಸಕ್ಸಸ್ಸಿಗೆ ಕಾರಣ ಅಂತ ನಾನು ಮೊದಲನೇದಾಗಿ ಅನ್ಕೊಂತೀನಿ ಸರ್. ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಸರ್. ನಮ್ಮ ಭಾರತ ತಂಡ ವಿಶ್ವಕಪ್ಪಲ್ಲಿ ಒಂದು ಮ್ಯಾಚನ್ನು ಸೋಲದೆ ಸೆಮಿಫೈನಲ್ ಜೊತೆಗೆ ಹೋಗಿ ಇಂಗ್ಲೆಂಡ್ ವಿರುದ್ಧ ಹೋರಾಡಿ ಅವರನ್ನು ಸೋಲಿಸಿ ಮತ್ತೆ ಫೈನಲ್ಗೆ ಹೋಗಿದ್ದಾರೆ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಫೈನಲ್ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲುತ್ತೆ ಎಂದು ನಾನು ಸಂಪೂರ್ಣವಾಗಿ ಭಾವಿಸುತ್ತಿದ್ದೇನೆ. ಏಕೆಂದರೆ ನಮ್ಮ ತಂಡದಲ್ಲಿ ನೋಡಿದರೆ ನಮ್ಮ ಕ್ಯಾಪ್ಟನ್ ನೋಡ್ಬೋದು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಎಲ್ಲ ಟೀಮೆಲ್ಲ ಚೆನ್ನಾಗಿದೆ. ಮತ್ತು ನಮ್ಮ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಚೆನ್ನಾಗೇ ಕೋಚಿಂಗ್ ಮಾಡ್ತಿದ್ದಾರೆ. ಎಲ್ಲರೂ ಮತ್ತು ನಾವು ಕಪ್ಪು ತರ್ತೀವಿ ಅಂತ ನಾವು ನಂಬ್ತಿದ್ದೀವಿ. 10 ವರ್ಷದ ನಂತರ ಮತ್ತೆ ಭಾರತ ಮತ್ತೆ ನಮ್ಮ ಗೆಲುವನ್ನು ತಂದುಕೊಟ್ಟಿದೆ. ಅದೇ ರೀತಿಯಾಗಿ ನಮ್ಮ ಸ್ಕೂಲ್ ಪರವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಸಹ ಒಂದು ಯಶಸ್ವಿಗೋಸ್ಕರ ಕಾಯ್ತಾ ಇದ್ದಾರೆ. ಮತ್ತೆ ಆ ಗೆಲುವನ್ನು ಮತ್ತೆ ಪುನಃ ನಾವು ಪಡೆಯೋಣ. ನನಗೆ ವಿರಾಟ್ ಕೊಹ್ಲಿನೇ ಇಷ್ಟ. ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಜಯಬೇರಿ ಬಾರಿಸಿದ್ರೆ ಇಡೀ ಇಂಡಿಯಾನೇ ಜಯಬೇರಿ ಬಾರಿಸುತ್ತೆ ಅಂತಂದೇಳಿ ಹೇಳಿ. ಆಫ್ರಿಕಾ ಫಸ್ಟ್ ಟೈಮ್ ಫೈನಲ್ಸ್ ಬಂದಿದೆ, ಅದಕ್ಕೆ ಅವ್ರಿಗೂ ಉತ್ಸಾಹದಿಂದ ಆಡ್ತಾರೆ. ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಕೂಡ ಟೀಮ್ ವರ್ಕ್ ಎಲ್ಲ ಮಾಡಿ ಎಲ್ಲ ಮ್ಯಾಚಸನ್ನು ಗೆದ್ದಿದ್ದಾರೆ. ನಮ್ಮ ಗೆಲುವು ಅಂತ ನನ್ನ ಅಭಿಪ್ರಾಯ.